ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವತ್ತು ಹೇರ್ನ ಬಿಟ್ಟಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ತಲೆ ಡ್ರೈ ಆಗಬೇಕು. ನೆನ್ನೆ ತಲೆಗೆ ಸ್ನಾನ ಮಾಡಿದೆ. ಇನ್ನು ಫ್ರೆಂಡ್ಸ್ ಬನ್ನಿ, ನಾನು ವೈಟ್ ಸೀರೆ ಯಾಕೆ ಉಟ್ಕೊಂಡಿದ್ದೀನಿ ಅಂದರೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೆ ನಾನು ಫ್ರೆಂಡ್ಸ್ ವೈಟ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇನ್ನು ಈ ಸ್ಯಾರಿ ತಂದಾಗಲೂ ನಿಮಗೆ ತೋರಿಸಿದ್ದೀನಿ, ಎಷ್ಟೊಂದು ಸಲ ಉಟ್ಕೊಂಡು ವೀಡಿಯೋ ಮಾಡಿದ್ದೀನಿ, ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡುವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇನ್ನು ನಾವೆಲ್ಲ ಆಗಸ್ಟ್ 15 ಸ್ಕೂಲಲ್ಲಿ ಏನು ಮಾಡ್ತಾಯಿದ್ದೋ, ಈ ದಿನ ಬಂದರೆ ನಮ್ಗೆ ಅದೆಲ್ಲ ನೆನಪಾಗುತ್ತೆ. ಯಾಕೆಂದರೆ ಫ್ರೆಂಡ್ಸ್, ನೀವು ಎಲ್ಲ ಈ ಆಗಸ್ಟ್ 15 ಏನೆಲ್ಲ ಮಾಡ್ತಾಯಿದ್ದೋ, ನೀವೆಲ್ಲ ಏನೇನು ನಿಮ್ಮ ಸ್ಕೂಲಲ್ಲಿ ಏನೆಲ್ಲ ನಡೀತಿದ್ದು ಫ್ರೆಂಡ್ಸ್, ಇದೊಂದು ಖುಷಿ. ಏನು ಗೊತ್ತಾ, ಅವತ್ತಂತೂ ಯಾರನ್ನೂ ಹಿಡಿಯೋಕ್ಕಾಗಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್, ನಾವು ಓದಿದ್ದು ಹಳ್ಳಿಲಿ, ನನ್ನ ಲೈಫ್ ಸ್ಟೋರಿಲಿ ನಮ್ಮ ಸ್ಕೂಲಲ್ಲಿ ಯಾವ ಥರ ಇರ್ತಿತ್ತು, ಏನೆಲ್ಲ ಆಯ್ತಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ಏನು ಗೊತ್ತಾ, ಇವಾಗ ಸ್ಕೂಲಲ್ಲಿ ಈಗಿನ ಜನ್ರೇಷನಲ್ಲಿ ಏನು ಮಾಡ್ತಾರೆ, ತಿಂಡಿ ಕೊಡ್ತಾರೆ, ಊಟ ಕೊಡ್ತಾರೆ ಆಗಸ್ಟ್ 15. ಈಗ ಫ್ರೆಂಡ್ಸ್, ನಾನು ಮೊದಲು ಕೆಲಸ ಮಾಡ್ತಿದ್ದಲ್ಲ, ಅಲ್ಲಿ ಕಾಲೇಜಲ್ಲಿ ಕೆಲಸ ಮಾಡಿದೆ 1 ತಿಂಗಳು 2 ತಿಂಗಳು. ಅಲ್ಲಿ ಫ್ರೆಂಡ್ಸ್ ಆಗಸ್ಟ್ 15 ದಿವಸ ಎಲ್ರಿಗೂ ಕೇಸರಿ ಬಾತು ಉಪ್ಪಿಟ್ಟು, ಅದೊಂಥರ ಚೆನ್ನಾಗಿರುತ್ತೆ. ಇವಾಗ ಕಾಲೇಜಲ್ಲಿ ಆಗಸ್ಟ್ 15 ಹೋದ ವರ್ಷ ಇಲ್ಲ, ಅಲ್ಲೇ 2-3 ವರ್ಷ ಆಯಿತು. ನಾನು ಇಲ್ಲಿಗೆ ಬಂದೆ 3ನೇ ವರ್ಷ ಕೆಲಸಕ್ಕೆ. ಇನ್ನು ಫ್ರೆಂಡ್ಸ್, ಚಿಕ್ಕ ಮಕ್ಕಳನ್ನಂತೂ ಮನೆ ಒಳಗೆ ಹಿಡಿಯೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರು ಏನು ಡ್ಯಾನ್ಸ್ ಕಲ್ತಿರ್ತಾರೆ, ಮತ್ತು ಏನಾದರೂ ಫಂಕ್ಷನ್ ಇದ್ದರೆ ತಮ್ಮದಿರ್ಗಂತೂ ಹಿಂಸೆ ಕೊಟ್ಬಿಡ್ತಾರೆ. ನನಗೆ ಈ ಥರ ಬಟ್ಟೆ ಬೇಕು, ಈ ಥರ ಸ್ಯಾರಿ ಬೇಕು, ಇದನ್ನೇ ಹಾಕೊಂಡು ಹೋಗಬೇಕು ಅಂತ ಹಿಂಸೆ ಕೊಟ್ಬಿಡ್ತಾರೆ. ಇನ್ನು ಫ್ರೆಂಡ್ಸ್ ಬನ್ನಿ, ನನ್ನ ಜೀವನದಲ್ಲಿ ನಾನು ಚಿಕ್ಕವಳಿದ್ದಾಗ ನಮ್ಮ ಸ್ಕೂಲ್ ಸ್ಟೈಲ್ ಯಾವ ಥರ ಇತ್ತು, ಹೆಂಗಿತ್ತು ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾವು ಓದಿರೋದು ಹಳ್ಳೀಲಿ, ನಾನು ಓದಿರೋದು ಹಳ್ಳಿಲೇ ಫ್ರೆಂಡ್ಸ್. ನಮ್ಮೂರೂ ಹಳ್ಳಿ, ನಾವು ಇರೋದಷ್ಟೇ ಈಗ ಬೆಂಗಳೂರಲ್ಲಿ. ಹಂಗಾಗಿ ಫ್ರೆಂಡ್ಸ್, ನಮಗೆ ಹಳ್ಳಿನೇ ಚೆಂದ. ಯಾಕೆ ಗೊತ್ತಾ ಫ್ರೆಂಡ್ಸ್, ಹಳ್ಳಿ ವಾತಾವರಣನೇ ಬೇರೆ. ಏನು ಮಾಡೋದು ಫ್ರೆಂಡ್ಸ್, ಜೀವನ ಅಂದರೆ ನಾವು ಜೀವನ ಮಾಡೋಕ್ಕಿಲ್ಲ, ಆದರೂ ಒಂದು ಜಾಗಕ್ಕೆ ಬರಲೇಬೇಕಲ್ಲ. ಹಂಗಾಗಿ ಇನ್ನು ಫ್ರೆಂಡ್ಸ್, ಎಲ್ಲರ ಲೈಫಲ್ಲೂ ಏನಾದರೂ ಒಂದು ನಡೆದಿರಲೇಬೇಕು ಅಲ್ವಾ. ಯಾಕೆ ಅಂದರೆ ಫ್ರೆಂಡ್ಸ್, ಇದು ಮನುಷ್ಯನ ಜೀವನ. ಇನ್ನು ಫ್ರೆಂಡ್ಸ್, ನನಗೆ ಸ್ಕೂಲ್ ನೆನಪಿರೋದು 1ನೇ ಕ್ಲಾಸು 2ನೇ ಕ್ಲಾಸಲ್ಲಿ ನನಗೆ ಸ್ವಲ್ಪ ಬುದ್ಧಿ ನನಗೆ ಗೊತ್ತಿರೋದು ಫ್ರೆಂಡ್ಸ್, ಯಾವ್ಯಾವಾಗ ಏನು ಅನ್ನೋದು. ಯಾಕಂದರೆ ನನಗೆ 1ನೇ ಕ್ಲಾಸಲ್ಲ ನೆನಪಿಲ್ಲ. ಆದರೆ ನೆನಪು ಹೆಂಗೆ ಅಂದರೆ, ಆ ಸ್ಕೂಲಲ್ಲಿ ಕೆಳಗಡೆ ಮಳೆ ಮೇಲೆ ಕೂತ್ಕೊತಾಯಿದ್ದು, ಅದೊಂದು ಸ್ವಲ್ಪ ಈಗ ನೆನಪು ಬರ್ತಾಯಿತ್ತು. 2ನೇ ಕ್ಲಾಸು. ಆಮೇಲೆ 3ನೇ ಕ್ಲಾಸಲ್ಲಿ ಇನ್ನೊಂದು ಪಕ್ಕದ ರೂಮು, 4ನೇ ಕ್ಲಾಸಲ್ಲಿ ಅದ್ರ ಎದುರುಗಡೆ ರೂಮು, 5ನೇ ಕ್ಲಾಸಲ್ಲಿ ಈ ಕಡೆ ಬಲದೆ ಕಡೆ ಇನ್ನೊಂದು ರೂಮ್ ಐತೆ, ಆ ರೂಮು, 6ನೇ ಕ್ಲಾಸು ಆ ಕಡೆ ರೋಡ್ ಸೈಡಲ್ಲಿ, 7ನೇ ಕ್ಲಾಸು ಮತ್ತು ಈ ಸೈಡು, 5ನೇ ಕ್ಲಾಸ್ ಪಕ್ಕ ಓದ್ತಿದ್ದಲ್ಲ ಅಲ್ಲಿ. ಫ್ರೆಂಡ್ಸ್ ಬನ್ನಿ, ನನ್ನ ಸ್ಕೂಲ್ ಸ್ಟೋರಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ನನಗಂತೂ ತುಂಬಾ ಖುಷಿಯಾಗಿದೆ ಫ್ರೆಂಡ್ಸ್. ಯಾಕೆ ಅಂದರೆ ಇವೆಲ್ಲ ನಾವು ನೆನಪು ಮಾಡ್ಕೊಳ್ಳೇಬೇಕು. ಯಾಕೆ ಗೊತ್ತಾ, ಆಲ್ರೆಡಿ ನೀವು ಎಲ್ಲ ಓದಿ ಈಗ ಆಲ್ರೆಡಿ ನಮಗೆ 40 ಏಜಿಗೆ ಬಂದೈತೆ. ಆದರೆ ನಮಗೆ ನೆನಪು ಯಾವತ್ತೂ ಅಳಿಸಿ ಹೋಗಲ್ಲ. ಅದಕ್ಕೆ ಫ್ರೆಂಡ್ಸ್, ಯಾವತ್ತೇ ಆಗಲಿ ತಿಳ್ಕೊಳ್ಳಿ, ಜೀವನದಲ್ಲಿ ಕನಸು ಕಾಣೋಕ್ಕೆ ಯಾರನ್ನೂ ನಾವು ಕೇಳಬೇಕಾಗಿಲ್ಲ. ಕನಸಲ್ಲಿ ನಾವು ಪ್ರಪಂಚದಲ್ಲಿ ಸ್ವರ್ಗ ಕಾಣ್ತೀವಿ ಕನಸಲ್ಲಿ. ಮತ್ತು ನಾವು ಏನಾದರೂ ನಮ್ಮದನ್ನು ನಾವು ಮಾಡಿರೋದನ್ನ ನೆನೆಸ್ಕೊಳ್ಳೋಕ್ಕೆ ನಾವು ಯಾರ ಪರ್ಮಿಷನ್ನು ತಗೋಬೇಕಿಲ್ಲ. ಯಾಕೇಳಿ, ನಾವು ಒಬ್ಬೊಬ್ಬರೇ ಕೂತಾಗಿರ್ಬೋದು. ಯಾರಾದರೂ ಸ್ಕೂಲ್ಗೆ ಹೋಗುವಾಗ ನಾವು ಅನ್ಕೋತೀವಿ, ಯಪ್ಪ ಇವರು ಸ್ಕೂಲ್ಗೆ ಹೋದರೆ ನಾನು ಅವಾಗ ಹೋಗ್ತಿದ್ದೆ. ನಮ್ಮ ಸ್ಕೂಲ್ ಲೈಫೇ ಬೇರೆ ಚೇಂಜು. ಯಾಕೆ ಅಂತೀರ ಫ್ರೆಂಡ್ಸ್, ಹೇಳ್ತೀನಿ ಬನ್ನಿ, ನಿಮಗೆ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾವು ಓದುವಾಗ ನಾವೆಲ್ಲ ಓದಬೇಕಾದ್ರೆ ಸ್ವಲ್ಪ ಬಡತನ ಜಾಸ್ತಿ ನಮ್ಮ ತಂದೆ ತಾಯಿಗಳಿಗೆ, ಯಾರಿಗೇ ಇರ್ಬೋದು. ಈಗ ಆ ಥರ ಅಲ್ಲ ಫ್ರೆಂಡ್ಸ್, ಎಷ್ಟು ಲಕ್ಷ ಆಗಲಿ ಮಕ್ಕಳಿಗೆ ಕಟ್ತೀನಿ ಅಂತಾರೆ. ಯಾಕೆಂದರೆ ಜನ್ರೇಷನ್ ಚೇಂಜ್ ಆಯಿತು ಫ್ರೆಂಡ್ಸ್. ನಾನು ಓದಿದ್ದೆಲ್ಲ 7th ತನಕ ಹಳ್ಳಿನಲ್ಲೇ. ನಾನು 2ನೇ ಕ್ಲಾಸು 3ನೇ ಕ್ಲಾಸ್ ಓದುವಾಗ ಟೈಮಲ್ಲಿ ನಮ್ಮ ತಾಯಿಗೆ ಟೀಚರ್ ಕೆಲಸ ಸಿಕ್ಕಿದ್ದು ಫ್ರೆಂಡ್ಸ್, ಅವರು ಟೀಚರ್ ಆಗಿದ್ದು. ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಾನು ತುಂಬ ದಪ್ಪ ಇದ್ದೆ. ನಮ್ಮ ಸ್ಕೂಲಲ್ಲಿ ನಮ್ಮ ಮಾಸ್ಟ್ರು ಮಂಜುನಾಥ್ ಅಂತ ಒಬ್ಬರಿದ್ದರು, ಡಾಕ್ಟರ್ ರವಿಕಲಾ ಅಂತ. ರವಿಕಲಾ ಅಂದರೆ ಅವರು ನಮ್ಮ ಹೊಳೆ ನರ್ಸಕ್ಕೆ ಡಾಕ್ಟ್ರು. ಅವರು ತುಂಬ ಚೆನ್ನಾಗಿ ಲೇಡೀಸ್ದು ಪ್ರಾಬ್ಲಮ್ ಇರಲಿ ಯಾವುದೇ ಇರಲಿ ತುಂಬ ಚೆನ್ನಾಗಿ ನೋಡ್ತಾಯಿದ್ರು ಡಾಕ್ಟ್ರು. ಅವ್ರ ಗಂಡ ಬಂದು ಮಂಜುನಾಥ್ ಅಂತ ನಮ್ಮ ಸ್ಕೂಲ್ಗೆ ಟೀಚರ್ ಆಗಿ ಬಂದರು ಫ್ರೆಂಡ್ಸ್. ಅವರು ನನಗೆ ಯಾವಾಗಲೂ ಬೋಂಡ ಅಂತ ಕರಿತಾಯಿದ್ರು. ಯಾಕೆ ಅಂದರೆ ಫ್ರೆಂಡ್ಸ್, ನಾನು ಆವಾಗ ತುಂಬ ದಪ್ಪ ಇದ್ದೆ. ಅದು ಒಂದು ಫ್ರೆಂಡ್ಸ್, ನಮ್ಗೆ ಆವಾಗ ಯಾವ ಚಿಂತೆ ಇರುತ್ತೆ ಹೇಳಿ, ಯಾವ ಕೆಲಸ ಇರುತ್ತೆ, ಹುಡುಗಾಟದ ವಯಸ್ಸು ಒಂದು. ನಾವೇನು ಆ ತಿಂಡಿ ಮಾಡಬೇಕು, ಈ ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ ನಮಗೆ. ನಮ್ಮ ತಾಯಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಫ್ರೆಂಡ್ಸ್, ನಮಗೆ ತಾಯಿ ಥರ ಅಂದರೆ ನಮ್ಮ ಅಕ್ಕನೇ. ಯಾಕಂದರೆ ಅವಳೇ ಎಲ್ಲ ಅಡುಗೆ ಮಾಡ್ತಿದ್ದಿದ್ದು, ತಿಂಡಿ ಮಾಡ್ತಿದ್ದಿದ್ದು,
ಮತ್ತು ಎಮ್ಮೆ ಕಾಯಿಸ್ಕೊಂಡು ಬಂದು ಅದರಲ್ಲಿ ಹಾಲೆಲ್ಲನೂ ತಂದು ನಮಗೆ ಮೊಸರು ಮಜ್ಜಿಗೆ ಬೆಣ್ಣೆ ಇದನ್ನೆಲ್ಲ ಮಾಡ್ತಾಯಿದ್ದಿದ್ದು ಫ್ರೆಂಡ್ಸ್. ನಮ್ಮ ಅಕ್ಕನೇ ನಮಗೆ, ನಮ್ಮ ತಾಯಿ ಬಿಟ್ಟರೆ ನೆಕ್ಸ್ಟು ನಮಗೆ ನಮಗೆ ಊಟ ಹಾಕ್ತಾ ಇದ್ದಿದ್ದು. ನಾವು ಸ್ಕೂಲಿಂದ ಬಂದರೆ ತಟ್ಟೆಗೆ ಊಟ ಹಾಕೊಬಂದು ಕೊಡೋದ್ರಿಂದ ಹಿಡಿದು ಫ್ರೆಂಡ್ಸ್ ನಮಗೆ ನಮ್ಮ ಅಕ್ಕನೇ ನಮ್ಮ ಮನೇಲಿ. ಅವಳು ತುಂಬ ಚಿಕ್ಕ ವಯಸ್ಸಿಂದ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಮತ್ತು ಮನೆ ಕೆಲಸ ಮಾಡೋದು, ಮತ್ತು ಹೊರಗಡೆ ಕೆಲಸನೂ ಮಾಡೋಕ್ಕೆ ಹೋಗೋಳು ಫ್ರೆಂಡ್ಸ್. ನಮ್ಮೂರಲ್ಲಿ ಗೊಬ್ಬರ ಎಲ್ಲ ಹಾಕೋಕೆ ಹೋಗ್ತಾರೆ, ಅದಕ್ಕೆಲ್ಲ ಹೋಗಿದ್ದಾಳೆ ನಮ್ಮ ಅಕ್ಕ. ತುಂಬ ಕಷ್ಟಪಟ್ಟಿದ್ದಾಳೆ. ಹಂಗಾಗಿ ಫ್ರೆಂಡ್ಸ್ ನನಗೆ ಅಷ್ಟು ಗೊತ್ತಿಲ್ಲ ಅದೆಲ್ಲ. ಯಾಕಂದರೆ ನನಗೆ ಗೊತ್ತಿರೋದಿಷ್ಟೇ, ನಾವು ಸ್ಕೂಲಿಂದ ಬಂದರೆ ಅವಳು ನಮಗೆ ಊಟಕ್ಕೆ ಹಾಕ್ಕೊಡ್ತಿದ್ಲಿಲ್ಲ. ಆಮೇಲೆ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆದು ಎಲ್ಲ ಅವಳೇ ಜಾಸ್ತಿ ಕೆಲಸ ಮಾಡಿರೋದು ಫ್ರೆಂಡ್ಸ್. ನಾನು ಅವಳು ಮದುವೆ ಹೋದ್ಮೇಲೆ ಕೆಲಸ ಮಾಡಿರೋದು ಮನೇಲಿ. ಅದು ನಮ್ಮ ತಂದೆ ಇರೋ ತನಕ ನಮ್ಮ ತಂದೆನೇ ಜಾಸ್ತಿ ಕೆಲಸ ಮಾಡಿಕೊಡ್ತಾಯಿದ್ರು ನನಗೆ. ನಮ್ಮ ಅಮ್ಮನೂ ಕೆಲಸ ಮಾಡ್ತಿದ್ರು ಫ್ರೆಂಡ್ಸ್. ಆದರೆ ಅವರು ಕೆಲಸಕ್ಕೆ ಹೋಗಿ ಬಂದು ನಮಗೆಲ್ಲನೂ 3 ಗಂಟೆ ಆಗಲಿ ಅಡುಗೆ ಮಾಡಿಕ್ಕೋದು ಇದೆಲ್ಲ ಮಾಡ್ತಾಯಿದ್ರು. ಯಾವಾಗ ಅಂದರೆ ನಮ್ಮ ಅಕ್ಕ ಇನ್ನೂ ಸ್ವಲ್ಪ ಬುದ್ಧಿ ಬಂದಿರಲಿಲ್ವಲ್ಲ ಆವಾಗ. ಅವಳು 4ನೇ ಕ್ಲಾಸ್ ಓದಿದ್ದಷ್ಟೇ ನಮ್ಮ ಅಕ್ಕ. ನಾನು SLC ಓದಿದೆ, ನಮ್ಮ ಅಣ್ಣನೂ SLC ಓದ್ದ ಫ್ರೆಂಡ್ಸ್. ಆಗಿನ SLC ನಿಮಗೆ ಗೊತ್ತಲ್ಲ ಅದಕ್ಕೆ ಎಷ್ಟು ಬೆಲೆ ಅಂತ. ಅದಾದಮೇಲೆ ಫ್ರೆಂಡ್ಸ್ ನನ್ನ ಸ್ಕೂಲ್ ಸ್ಟೋರಿ ಹೇಳ್ತೀನಿ ಫ್ರೆಂಡ್ಸ್. 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ನನಗೆ ನೆನಪಿಲ್ಲ. ಏನು ನೆನಪಿಲ್ಲ ಅಂದರೆ ನಾವು ಡ್ಯಾನ್ಸು ಅದು ಇದು ಮಾಡಿರೋದು ಯಾವುದೂ ನೆನಪಿಲ್ಲ. 3ನೇ ಕ್ಲಾಸಿಗೆ ಬಂದಮೇಲೆ ಫ್ರೆಂಡ್ಸ್ ನಮಗೆ ನಮ್ಮ ಮನೆ ಹತ್ರನೇ ಒಬ್ಬಳು ಮಮತಾ ಅಂತ ನನ್ನ ಫ್ರೆಂಡ್ಸ್ ಇದ್ಲು. ನಮಗೆ ಟೀಚರ್ ಹೇಳ್ತಾಯಿದ್ರು, ಮಾಸ್ಟ್ರುಗಳು, ನೀವು ಡ್ಯಾನ್ಸ್ ಮಾಡಬೇಕಮ್ಮ. ಹಂಗಾಗಿ ಫ್ರೆಂಡ್ಸ್ ನನಗೆ ಅಷ್ಟೇ ನೆನಪು. 2ನೇ ಕ್ಲಾಸು 3ನೇ ಕ್ಲಾಸಲ್ಲಿ ಏನು ಮಾಡ್ತಾಯಿದ್ರು ಅದು ನಾವು ಅವ್ರು ಮಾಡೋದನ್ನೆಲ್ಲ ನೋಡ್ತಾಯಿದ್ದೋ. ಆಮೇಲೆ ಫ್ರೆಂಡ್ಸ್ 4ನೇ ಕ್ಲಾಸ್ ಆದಮೇಲೆ ನಮ್ಮನ್ನು ಇವರು ಒಂದು ಡ್ಯಾನ್ಸ್ ಮಾಡಲಿ, ಡ್ಯಾನ್ಸು ಒಂದು ಯಾವುದಾದ್ರೂ ಒಂದು ಫಿಲಮ್ ಮಾಡೋ ಏನಾದರೂ ಒಂದು ಅವರೇ ಕಲಿಸ್ಕೊಡ್ತಿದ್ರು ಫ್ರೆಂಡ್ಸ್ ಡ್ಯಾನ್ಸು. ನನಗಷ್ಟು. ಆಮೇಲೆ 5ನೇ ಕ್ಲಾಸು 6ನೇ ಕ್ಲಾಸ್ ಆದಮೇಲೆ ನಮಗೆ ಫ್ರೆಂಡ್ಸು 2 ಜನನ ಜೋಡಿ ಮಾಡ್ತಾಯಿದ್ರು. ನನ್ನ ಫ್ರೆಂಡ್ಸ್ ಒಬ್ಬಳು ಮಮತಾ ಅಂತ ಇದ್ಲು, ನಮ್ಮ ಮನೆ ಎದುರುಗಡೆನೇ. ಅವಳು ನಾನು ಡ್ಯಾನ್ಸ್ ಮಾಡಿದ್ರೆ ನಮ್ಮ ಅಣ್ಣ ಬಂದು ಫ್ರೆಂಡ್ಸ್ ಮನೇಲಿ ಆಡ್ಕೊತಾ ಇದ್ದ. ಯಾಕೆಂದರೆ ಅವರು ಲೆಫ್ಟ್ ಕೈಯಲ್ಲಿ ಸೇವಂತಿಗೆ ನನ್ನದು ಗುಲಾಬಿ ನನ್ನದನ್ನ ಹಾಡಿತ್ತು ಒಂದು ಹಾಡಲ್ಲಿ. ಅದು ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಆಮೇಲೆ ಫ್ರೆಂಡ್ಸ್ ಅದರಲ್ಲಿ ಇದು ಸೇವಂತಿಗೆ ನನ್ನದು ಗುಲಾಬಿ ನನ್ನದು ಅನ್ನೋದು ಏನೋ ಒಂದು ಹಾಡೈತೆ ಫ್ರೆಂಡ್ಸ್. ಆಲ್ರೆಡಿ 35 ವರ್ಷದ ಮೇಲೆ ಆಯ್ತಲ್ಲ, ನೆನಪತ್ತಾ ಇಲ್ಲ. ಆಮೇಲೆ ನಮ್ಮ ಅಣ್ಣ ಏನು ಮಾಡೋರು ನಾವು, ಆಮೇಲೆ ಫ್ರೆಂಡ್ಸ್ ಏನು ಮಾಡೋರು ಅಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸ್ ಆದಮೇಲೆ 6 ಆದಮೇಲೆ ಫ್ರೆಂಡ್ಸ್ ನಾವು ಸ್ವಲ್ಪ ಸೀನಿಯರು. 5ನೇ ಕ್ಲಾಸಿಗೆ ನಾನು ಮಾನಿಟರ್ ಆಗೋದು ಅಂದರೆ ಹೆಂಗೆ ಅಂದರೆ ಫ್ರೆಂಡ್ಸ್ 2 ಜನ ಸ್ಕೂಲ್ಗೆ ಎಡ್ ಥರ ನೋಡ್ಕೊಳ್ಳೋದು. ಬಂದ ತಕ್ಷಣ ನಮ್ಮ ಕೆಲಸ ಏನು, ಬೋರ್ಡ್ ಒರೆಸೋದು. ಆಮೇಲೆ ಡೈಲಿ 2 ಜನ ರೂಮ್ನ ಕಸ ಗುಡಿಸೋದು, ಯಾವುದನ್ನ ಸ್ಕೂಲ್ ರೂಮ್ನ ಕಸ ಗುಡಿಸೋದು. ನಾನು ನಂದೇನಾದರೂ ಕಸ ಗುಡಿಸೋದಿದ್ರೆ ಫ್ರೆಂಡ್ಸ್ ನಾಷ್ಟನೇ ಮಾಡ್ತಾಯಿರಲಿಲ್ಲ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟದು, ಇವತ್ತು ನಂದು ಡ್ಯೂಟಿ ಐತೆ. ಆವಾಗ ನನಗೆ ಈಗ ಅರ್ಥ ಆಗುತ್ತೆ. ಈಗ ನಾವು ಇಲ್ಲಿ ಕೆಲ್ಸಕ್ಕೆ ಹೋಗೋದನ್ನ ಡ್ಯೂಟಿ ಅಂತೀವಿ, ನಾವಲ್ಲಿ ಕಸ ಗುಡ್ಸೋಕ್ಕೆ ಹೋಗೋದನ್ನೇ ಡ್ಯೂಟಿ ಅಂತ ಇದು. ನಾನು ಫ್ರೆಂಡ್ಸ್ 2 ಜನ ಕಸ ಗುಡಿಸ್ಬೇಕಿತ್ತು. ಆ ಮನೆ ಕೆಳಗೆಲ್ಲ ಕಸ ಗುಡಿಸ್ಬೇಕಿತ್ತು. ಸ್ಕೂಲ್ಗೆಲ್ಲ ಬರೋ ಅಷ್ಟರಲ್ಲಿ ನಾವು ಮುಂಚೆನೇ ನಮ್ಮ ಮಾಸ್ಟ್ರು ಹೇಳ್ಬಿಡೋರು ಡೈಲಿ 2 ಜನ ನಾವೇ ನಾನು ಮಾನಿಟರ್ ಆಗಿದೆ, ನಾನು ಮತ್ತು ಇನ್ನೊಬ್ಳು. ನಾವೇನು ಮಾಡೋದು, ಬೋರ್ಡೆಲ್ಲ ಕ್ಲೀನಾಗಿ ಒರೆಸಿ ಅವತ್ತಿನ ಡೇಟ್ ಬರೆಯೋದು. 5ನೇ ಕ್ಲಾಸಿಂದ ನಾನು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಮಾನಿಟರ್ ಮಾಡೋರು 2 ಜನನ. ಆಮೇಲೆ ಫ್ರೆಂಡ್ಸ್ ನಾವೇನು ಮಾಡಬೇಕು, ಅವ್ರದ್ದು ಎಲ್ಲರೂ ಗಲಾಟೆ ಮಾಡ್ದಂಗೆ ನೋಡ್ಕೋಬೇಕು ನಾವು ಮಾಸ್ಟ್ರು ಬರೋ ತನಕ. ಆಮೇಲೆ ಬೋರ್ಡ್ ಮೇಲೆ ಬರೀಬೇಕು. ಮತ್ತು ಅವರು ಯಾವ್ಯಾವುದು ಹೋಮ್ವರ್ಕ್ ತಂದಿದ್ದಾರೆ, ಹೋಮ್ವರ್ಕ್ ಯಾರು ಮಾಡಿಲ್ಲ ಅವ್ರಿಗೆಲ್ಲ ನಾವು ಇವತ್ತು ಏನು ಸಾರ್ ಏನು ಹೇಳ್ತಾರೆ, ಯಾಕೆ ಮಾಡಿಲ್ಲ ಅದನ್ನು ಮುಂಚೆಲೇ ರೆಡಿ ಮಾಡಿ ಇಟ್ಬಿಡ್ತಾಯಿದ್ದು. ನಾವೊಂದು 5 ಜನ ಇದ್ದು ಫ್ರೆಂಡ್ಸ್. ನಾವು ಹೇಳ್ತೀನಿ ನೋಡಿ ಹೆಸರು: ಜ್ಯೋತಿ, ದ್ರಾಕ್ಷಾಯಿಣಿ, ಮತ್ತು ನೆಂಜಮಣಿ, ಮತ್ತು ಬಂದು ಬರೀ ಬಸಮ್ಮ ಅಂತ ಅವಳ ಹೆಸರು, ಮಣಿ ಅಂತ ಕರಿತಿದ್ದು ಅವ್ರ ಮನೇಲಿ. ಜ್ಯೋತಿ, ನೆಂಜಮಣಿ, ಬಸಮ್ಮ, ದ್ರಾಕ್ಷಾಯಿಣಿ. ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಂದರೆ, ಇದರಲ್ಲಿ ಜ್ಯೋತಿ ಇನ್ನೋಳಿಲ್ಲ, ಕ್ಯಾನ್ಸರ್ ಆಗಿ ಮೊನ್ನೆ ಹೇಳಿದ್ನಲ್ಲ ನಿಮಗೆ ಸತ್ತೋದು ನನ್ನ ಫ್ರೆಂಡ್ಸು ಅಂತ. ದ್ರಾಕ್ಷಾಯಿಣಿ ಇದ್ದಾಳೆ, ಪಾಪ ಇದು ನೆಂಜಮಣಿನೂ ಇದ್ದಾಳೆ. ಬಸಮ್ಮ ಅವಳು ಮಿಲ್ಟ್ರಿ ಅವ್ರನ್ನೂ ಮದುವೆ ಆಗಿದ್ದಾಳೆ. ನನ್ನ ಫ್ರೆಂಡ್ಸ್ ಇನ್ನು ನೆಂಜಮಣಿ ಅವಳು ಧರ್ಮಸ್ಥಳದಲ್ಲಿ ಅವಳು ಕೆಲಸದಲ್ಲಿರೋನೇ ಮದುವೆ ಆಗಿದ್ದಾಳೆ. ದ್ರಾಕ್ಷಾಯಿಣಿನಳು ಅವ್ರ ಮಾವನ್ನೇ ಮಾಸ್ಟ್ರನ್ನ ಮದುವೆ ಆಗಿದ್ದಾಳೆ. ನಮ್ಮ ಸ್ಕೂಲಲ್ಲಿ 7th ಮದುವೆ ಆದಳು ಅವಳೊಬ್ಬಳೇ. 7th ಮದುವೆ ಮಾಡ್ಕೊಬಿಟ್ರು ಅವ್ರ ಮಾವಂಗೆ ಅಂತ. ಇದೆಲ್ಲ ಒಂದು ನೆನಪಲ್ಲ. ಆಮೇಲೆ ಫ್ರೆಂಡ್ಸ್ 5ನೇ ಕ್ಲಾಸಿಂದ ನಮಗೆ ಲೆಜಿಮ್ಸ್ ಬರುತ್ತೆ. ಲೆಜಿಮ್ಸು ಈ ಥರ ಆಡೋದು. ಆಮೇಲೆ ಡಂಬಲ್ಸು, ಜೆಂಟ್ಸ್ಗೆ ಡಂಬಲ್ಸ್ ಆಡೋದು ಈ ಥರ. ನೀವು ನೋಡಿದ್ದೀರಿ ಈಗ ಜಿಮ್ಮಲ್ಲೆಲ್ಲ ಹಿಂಗೆ ಆಡ್ತಾರಲ್ಲ ಅದು. ಆಮೇಲೆ ಅದರಲ್ಲಿ ನಾವು ಆಡೋದು. ಆಮೇಲೆ ಅದಾದಮೇಲೆ ಫ್ರೆಂಡ್ಸ್ ನಾವು 2-3 ಡ್ಯಾನ್ಸ್ ಮಾಡ್ತಾಯಿದ್ದು ಅವಾಗ 5-6 ಆದಮೇಲೆ. ಇನ್ನು ನನ್ನ ಫ್ರೆಂಡ್ಸ್ ಜ್ಯೋತಿ ಅಂತ ಸತ್ತೋದು ಅಂದರೆ ಅವಳು ನಾನು ಯಾವಾಗಾದರೂ ನಮಗೆ ಇದೇ ಹಾಡು ಪಿಕ್ಸು. ರಾಜ್ಕುಮಾರ್ ಪಿಕ್ಚರು ಯಾವುದು ಗೊತ್ತಾ? ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ ಎಂದು ಕಾಣೆ 108 ನೆನಪು, ಎಂದು ಕಾಣೆ 108 ನೆನಪು.
ಇನ್ನು ಮುಂದಕ್ಕೆ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಆಡಿದೆ ಏಕೋ ಏನು ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ ಎಂದು ಕಾಣೆ ನೂರೆಂಟು ನೆನಪು, ಎಂದು ಕಾಣೆ ನೂರೆಂಟು ನೆನಪು, ಎದೆಯಾಳದಿಂದ ಆಯಾಗಿದೆ ಏಕೋ ಏನು ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ. ಫ್ರೆಂಡ್ಸ್, ನನಗೇನಷ್ಟು ಆಡೋಕ್ಕೆ ಬರಲ್ಲ, ನಿಜವಾಗ್ಲೂ ಹೇಳ್ತೀನಿ. ಈ ಹಾಡು ಬಂದಾಗೆಲ್ಲ ನನಗೆ ಅವಳು ನೆನಪಾಗುತ್ತೆ. ಈಗ ಒಂದು ತಿಂಗಳು ಆಗಲಿಲ್ಲ ಫ್ರೆಂಡ್ಸ್, ನಮ್ಮ ಅಣ್ಣನ ಮನೆ ಮದುವೆಗೆ ಹೋಗಿದ್ದೆ, ಒಂದು 2 ತಿಂಗಳಾಯ್ತು ಅಷ್ಟೇ. ಸತ್ತೋದ್ಲು ಅವಳು, ನನ್ನ ಫ್ರೆಂಡು. ಅವಳ ಮಗ ಇಂಜಿನಿಯರು, ಮೈಸೂರಲ್ಲೇ ಇದ್ದಾನೆ. ಮದುವೆಗೆ ಹೇಳಿದ್ದು, ಆ ಮದುವೆಗಾದರೂ ಹೋಗಿದ್ರೆ ಅವಳನ್ನ ನೋಡ್ಬೋದಿತ್ತು. ಏನೋ ಋಣ ಇಲ್ಲ ಬಿಡಿ. ಬನ್ನಿ ಫ್ರೆಂಡ್ಸ್, ಅವಳು ನೆನೆಸ್ಕೊಂಡಿದ್ದಕ್ಕೆ ಸ್ವಲ್ಪ ದುಃಖದ ವಿಷಯ ಆಯ್ತಲ್ಲ ಅಷ್ಟೇ. ಇನ್ನು ಎಲ್ಲ ಫ್ರೆಂಡ್ಸು ನಮ್ಮೂರಲ್ಲಿ 3 ವರ್ಷಕ್ಕೊಂದು ಆಲ್ಕಮ್ಮನ ಹಬ್ಬ ಆಗುತ್ತೆ ಫ್ರೆಂಡ್ಸ್. ಆ ಹಬ್ಬದಲ್ಲಿ ಎಲ್ಲರೂ ಸಿಗ್ತಾರೆ. ಹೋದ ವರ್ಷ ನಾನು ಹೋಗಲಿಲ್ಲ, ಇನ್ನು ಈ 3ನೇ ವರ್ಷಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಅವಳು ಸತ್ತು ಹೋದ್ಲಲ್ಲ, ಒಂದು ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಬೋದಲ್ಲ, ಒಬ್ಬರನ್ನ ನೋಡ್ಬೋದಲ್ಲ ಅನ್ನೋದೊಂದು ಮನಸ್ಸಲ್ಲಿ ಕಾಡ್ತಾ ಇದೆ. ಅದೊಂದು. ಅದಾದಮೇಲೆ ಫ್ರೆಂಡ್ಸ್, ನಮಗೆ ಡ್ಯಾನ್ಸ್ ಎಲ್ಲ ಮಾಡಿದ್ರೆ ಒಂದು ಪೆನ್ ಕೊಡೋರು ಫ್ರೆಂಡ್ಸ್. ನಮಗೆ ಗೆದ್ದರೆ ಯಪ್ಪ ಎಷ್ಟು ಖುಷಿ ಆಯ್ತಿತ್ತು ನನಗೆ ಅಂದರೆ, ಜಾಮಿಟ್ರಿ ಬಾಕ್ಸ್ ಕೊಟ್ಟರೆ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡೋರೆ ಅಂತ. ಆಮೇಲೆ ಯಾವಾಗಲೂ ನಾವು ಫ್ರೆಂಡ್ಸ್ ಅದೊಂದು ಏಕೋ ಏನೋ ಹಾಡನ್ನು ನಿಂತ್ಕೊಂಡು ಹೇಳ್ತಾ ಇದ್ದೋ ಇಬ್ಬರೂ. ಇನ್ನು ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ಅನ್ನೋದನ್ನ ಡ್ಯಾನ್ಸ್ ಮಾಡಿ ಹೇಳ್ತಿದ್ದೋ ಮಮತಾ ನಾನುವೇ. ಇನ್ನೊಂದು ಹಾಡು ಬಂದು ನೋಡವಳಿಂದವ ಮುಗ್ಗಿನ ಮಾಲೆ ಚಂದವ ಅನ್ನೋದನ್ನು, ಅದನ್ನು ಡ್ಯಾನ್ಸ್ ಮಾಡ್ತದೆ. ಇದು 3 ಪಿಕ್ಸು ಫ್ರೆಂಡ್ಸ್. ಆಗಸ್ಟ್ 15 ನಂದು, ನನ್ನ ಫ್ರೆಂಡ್ಗಳದ್ದು. ಅದಾಯಿತಾ. ಅದಾದಮೇಲೆ ಫ್ರೆಂಡ್ಸ್ 7th ನಮ್ಮ ಅಣ್ಣ ಏನು ಮಾಡ್ದ, ನನ್ನ ಬಟ್ಟೆ ಅಳತೆ ಕೊಡೋಕ್ಕೆ ಅಂತ. ಇದು ದುಃಖದ ವಿಷಯ ಫ್ರೆಂಡ್ಸ್. ಇದು ಘಟನೆ ನಡೆದಿದ್ದು ನಿಜವಾಗಿ. ಹೊಳೆ ನರಸೀಪುರಕ್ಕೆ ಸೈಕಲ್ಲು, ಅಲ್ಲಿ ದಿಬ್ಬದಲ್ಲಿ ಇಳಿಸ್ತಾನೆ. ಹಳ್ಳ ಬಂದಾಗ ನಮ್ಮನ್ನು ಹತ್ತಿಸ್ಕೊತಾನೆ ನಮ್ಮಣ್ಣ. ಆವಾಗ ನಮ್ಮಣ್ಣ ಹತ್ತದ ಅಂದ. ನಾನು ಸೈಕಲ್ ಹೋಯ್ತಲೇ ಹತ್ತಿದ್ದೆ. ಯಾಕಂದರೆ ನಾನು ಒಂಥರ ಫ್ರೆಂಡ್ಸ್ ಸೈಕಲ್ ಹೊಡೆದು ಬಿದ್ದು ಗಾಯ ಮಾಡ್ಕೊಂಡಿದ್ದೆ, ಗಂಡು ಬೀರಿ ಥರ. ಆಮೇಲೆ ಹತ್ತದೇ ಅಂದಿದ್ದು ಅಷ್ಟೇ. ನಮ್ಮೂರ ಹೊಳೆ ನರಸೀಪುರ ರೋಡ್ ಇನ್ನೊಂದು ಸ್ವಲ್ಪ ಐತೆ ಫ್ರೆಂಡ್ಸ್. ಅಲ್ಲಿ ಮರದ ಹತ್ರ ಯಾರೋ ಸತ್ತೋಗಿದ್ರು. ನನಗೆ ಅಷ್ಟೇ ಗೊತ್ತಿರೋದು ಫ್ರೆಂಡ್ಸ್, ಹತ್ತಿರೋದೇ ಗೊತ್ತು, ಇನ್ನು ಬೇರೆ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ನಮ್ಮ ಅಣ್ಣ ಅಷ್ಟು ದೂರ ಹೋಗಿದ್ದೀನಂತೆ. ನಾನು ಒದ್ದಾಡ್ತಾ ಇದ್ದೀನಂತೆ, ಜ್ಞಾನ ಇಲ್ಲ, ಒದ್ದಾಡ್ತಾ ಇದ್ದೀನಿ ಅಂದರೆ ಅಷ್ಟು ಒದ್ದಾಡ್ತಾ ಇದ್ದೀನಂತೆ. ಹಾಸಿಗೆ ಒಲೆಯವರು 2 ಜನ ಬಂದಿದ್ದಾರೆ. ಅವ್ರು ನೋಡಿ ನಮಗೆ ಅಲ್ಲೇ ನೀರು ಹರಿತಾ ಇರುತ್ತೆ, ನೀರೆಲ್ಲ ಹಾಕಿದ್ದಾರೆ. ಆಮೇಲೆ ನಮ್ಮ ಅಣ್ಣ ತಿರುಗಿ ನೋಡಿದ್ದಾನೆ, ಏನಕ್ಕೋ ಮಾತಾಡ್ಸಿದ್ದಾನೆ, ನಾನಿಲ್ಲ. ಮತ್ತೆ ಬೇಗ ರಿಟರ್ನ್ ಫ್ರೆಂಡ್ಸ್. ನಮ್ಮ ಅಣ್ಣ ಭಾಳ ಫಾಸ್ಟಾಗಿ ಸೈಕಲ್ ಹೊಡೆಯೋನು. ಅವನು SLC ಓದ್ತಿದ್ದ ಆವಾಗ. ನಾನು 7, ಅವನು SLC. ಸಿದ್ಧಗಂಗೆಲ್ಲಿ ಓದ್ತಿದ್ದು ನಮ್ಮ ಅಣ್ಣ. ಸಿದ್ಧಗಂಗೆಯಿಂದ ಬಂದು ಇಲ್ಲಿ ಒಂದು 2 ವರ್ಷ ಓದ್ದ. 8ನೇ ಕ್ಲಾಸಿಗೆ ನಮ್ಮ ತಂದೆ ತೀರೋದ್ರು. ದೇವ್ರ ಪೂಜೆ ಫ್ರೆಂಡ್ಸ್. ನಮ್ಮ ಮನೆ ದೇವ್ರ ಪೂಜೆ ಮಾಡಲೇಬೇಕು ನಮ್ಮ ಮನೇಲಿ ವಂಶದಲ್ಲಿ. ವೀರಭದ್ರೇಶ್ವರ ಶಿವ ಪೂಜೆ ಮಾಡೋಕ್ಕೆ ಯಾರೂ ಇಲ್ಲ ಅಂತ ನಮ್ಮಮ್ಮ ಕರ್ಕೊಂಡು ಬಂದ್ಬಿಟ್ರು ಅವನ್ನ. ಆಮೇಲೆ ಫ್ರೆಂಡ್ಸ್ ನೋಡಿ, ಅವತ್ತೇ ನಾನು ಸತ್ತೋಗ್ಬೇಕಾಗಿತ್ತಂತೆ. ಅವರು ನಮಗೆ ಶನಿಮ ದೇವ್ರು ಬರುತ್ತೆ ನಮ್ಮೂರಲ್ಲಿ, ಅವರೇ ಹೇಳಿದ್ದು. ಇನ್ನೊಂದು ಅವರ್ ಆಗಿದ್ದರೆ ಉಳಿತಿರಲಿಲ್ಲ ಅಂತ. ಆಮೇಲೆ ನಾನು 7ನೇ ಕ್ಲಾಸು ಬೆಳಗ್ಗೆ 7 ಗಂಟೆಗೆ ಫ್ರೆಂಡ್ಸ್ ಹೋಗಿದ್ದು ನಾವು. ಮಧ್ಯಾಹ್ನ ಆಗಿದ್ರೆ ಏನೋ ಆಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಆ ಜಾಗ ನನಗೆ ಇವಾಗ ನಮ್ಮ ಊರಿಗೆ ಹೋಗಿ ಆ ಗಾಡಿ ತಿರ್ಕೊಂಡಾಗ ಅದೇ ನೆನಪಿಗೆ ಬರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅಯ್ಯೋ ನಾನಿಲ್ಲಿ ಬಿದ್ದಿದ್ದೆ ಅಲ್ವಾ, ನನಗೆ ಈ ಥರ ಆಗಿತ್ತಲ್ಲ ಇಲ್ಲಿ ಅಂತ ನೆನಪು ಬರುತ್ತೆ ನಿಜವಾಗ್ಲೂ. ನಾನು ಮರೆಯೋದೇ ಇಲ್ಲ ಅಂದ್ಕೊಳ್ಳಿ, ನಾನು ಸಾಯೋ ತನಕನೂ ಅದನ್ನು. ಯಾಕೆಂದರೆ ಆ ಘಟನೆ ಅಷ್ಟಾಗಿತ್ತು. ಆಮೇಲೆ ಫ್ರೆಂಡ್ಸ್ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ನನಗೆ ನೋಡಿ 7 ಗಂಟೆಲಿ ಹೋಗಿರೋ ಜ್ಞಾನ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆದರೂ ಜ್ಞಾನ ಬಂದಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ನೋಡೋಕೆ ಬಂದಿದ್ದಾರೆ, ಏಮ ಸ್ಕೂಲಿಗೆ ಬಂದಿಲ್ಲ ಅಂತ. ಆಮೇಲೆ ಫ್ರೆಂಡ್ಸ್ ಮಧ್ಯಾಹ್ನ 1 ಗಂಟೆ 1:15 ಎಚ್ಚರ ಆಗೈತೆ. ಆಮೇಲೆ ಹಾಸಿಗೆ ಹೊಲಿತಾರಲ್ಲ, ಅವರೂ ನಮ್ಮ ಅಣ್ಣ ಕರ್ಕೊಂಡು ಬಂದಿದ್ದಾನೆ ಮನೆಗೆ. ಅಯ್ಯೋ ನಮ್ಮ ಅಮ್ಮ ಹೊಡಿತಾರೆ, ಈ ಥರ ಮಾಡಿದೆಯಾ ಅಂತ ಬನ್ನಿ ಅಂತ. ಆಮೇಲೆ ಅವ್ರು ಬಂದು ನಮ್ಮ ಅಮ್ಮಂಗೆ ಹೇಳಿದ್ದಾರೆ, ಇಲ್ಲಮ್ಮ ಅವನು ಮುಂದಕ್ಕೆ ಹೋಗ್ಬಿಟ್ಟಿದ್ದ ಸೈಕಲಲ್ಲಿ, ಅವನೇ ಬೀಳಿಸಿದ್ದಾನೆ ಅಂತ ಭಯ. ಆಮೇಲೆ ಫ್ರೆಂಡ್ಸ್ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ತಲೆನೇ ಎತ್ತಕ್ಕಾಗಿಲ್ಲ ಫ್ರೆಂಡ್ಸ್. ಇನ್ನು 2-3 ದಿನ ಇತ್ತು ಆಗಸ್ಟ್ 15 ಬಂದಾಗೆಲ್ಲ ನನಗಿದು ನೆನಪಾಗುತ್ತೆ. ಆಮೇಲೆ ಏನಾಯಿತು, ಶನಿಮ ದೇವ್ರಿಗೆ ಕರ್ಕೊಂಡೋದ್ರು. ಅವರು ನೀವೇ ನೋಡ್ತಿರಲ್ಲ ಊರಲ್ಲಿ ತಾತಿ ಬರೆಯೋದು, ಚೀಟೆಲ್ಲ ಬರೆದು ಅವ್ರಿಗೆ ಮೈ ಮೇಲೆ ದೇವ್ರು ಬರುತ್ತೆ ಫ್ರೆಂಡ್ಸ್ ಶನಿವಾರ. ಆಮೇಲೆ ಬಂದಾಗ ತಲೆ ಮೇಲೆ ಕೈ ಇಟ್ಟು, ಆಮೇಲೆ ಕೈಯೆಲ್ಲ ಇಟ್ಟು ತಾತಿ ಬರೆದು ನೀರು ಹಾಕಿ, ಈ ಮಗು ಇನ್ನೊಂದು ಅವರ್ ಆಗಿದ್ರೆ ಉಳಿತಾ ಇರಲಿಲ್ಲ, ಅವರೇ ದೇವ್ರ ಥರ ಬಂದು ಕಾಪಾಡಿದ್ದಾರೆ ಅಂತ ನಮ್ಮ ಅಮ್ಮಂಗೆಲ್ಲ ಹೇಳಿದ್ರು. ಆದರೆ ಅವಾಗ ನಮ್ಮಮ್ಮ ಎಲ್ಲ ಅಳ್ತಾ ಇದ್ದಾರೆ ಫ್ರೆಂಡ್ಸ್, ಈ ಥರ ಆಯ್ತಲ್ಲ ಅಂತ. ಯಾಕಂದರೆ ನಮ್ಮಮ್ಮ ಎಜುಕೇಟೆಡ್, ಅವರು ಓದಿರೋರೆ ಅಲ್ವಾ. ಆಮೇಲೆ ಫ್ರೆಂಡ್ಸ್ ಏನಾಯಿತು, ಕರ್ಕೊಂಡು ಬಂದರು ಮನೆಗೆ. ನನಗೆ ತಲೆ ಬಾಚಕ್ಕಾಗಿಲ್ಲ. ಇನ್ನು 2 ದಿನ ಡ್ಯಾನ್ಸ್ ಐತೆ, ಎಲ್ಲ ಐತೆ, ಬೇಡ ಅಂತಾರೆ. ನನಗೆ ಇಲ್ಲ, ನಾನು ಹೋಗಲೇಬೇಕು ಅಂತೀನಿ. 2 ದಿವಸ ಐತಲ್ಲ ಇನ್ನು. ಆಮೇಲೆ ಫ್ರೆಂಡ್ಸ್ ಯೂನಿಫಾರ್ಮ್ ಅಳತೆ ಕೊಡೋಕ್ಕೆ ಹೋಗಲೇ ಇಲ್ಲ. ನಮ್ಮ ಅಣ್ಣನೇ ಅಳತೆ ಇರೋದು ಹೆಂಗೆ ಕೊಟ್ಟು ಹೊಲಿಸ್ಕೊಂಡು ಬಂದ. ಹೊಸ ಯೂನಿಫಾರ್ಮು ನನಗೆ ಆಗಸ್ಟ್ 15 ಹೊಸ ಯೂನಿಫಾರ್ಮ್ ಬೇಕು ಅಂತ ಹೇಳಿ ಆಟ ಮಾಡಿ ಹೊಲಿಸ್ಕೊಂಡಿದ್ದೆ. ಅದಾದಮೇಲೆ ಫ್ರೆಂಡ್ಸ್ 2 ದಿವಸ ಆದರೂ ನನಗೆ ತಲೆ ಬಾಚಕ್ಕೆ ಆಗಿಲ್ಲ ನಿಜವಾಗ್ಲೂ ಫ್ರೆಂಡ್ಸ್. ಇದು ನನ್ನ ಜೀವನದಲ್ಲಿ ನಡೆದ ಘಟನೆ ನಿಮ್ಗೆ ಹೇಳ್ತಾ ಇದ್ದೀನಿ.
ಆಮೇಲೆ ಫ್ರೆಂಡ್ಸ್ ನಮ್ಮ ಅಣ್ಣಂಗೆ ಒಂಚೂರು ಸಮಾಧಾನ ಆಯಿತು ಹಾಸಿಗೆ ಅವ್ರು ಬಂದು ಹೇಳಿದ್ಮೇಲೆ. ಆಮೇಲೆ ಫ್ರೆಂಡ್ಸ್ ನಾನು ಲೆಜಿಮ್ಸ್ ಆಡೋಕ್ಕೆ ಒಂದು ಪೆನ್ ಕೊಟ್ಟರು, ಡ್ಯಾನ್ಸ್ ಆಡೋಕ್ಕೆ ಒಂದು ಪೆನ್ಸಿಲ್ ಕೊಟ್ಟರು, ಆಮೇಲೆ ಇನ್ನೊಂದು ಹಾಡು ಹೇಳೋಕ್ಕೆ ಒಂದು ಪೆನ್ ಕೊಟ್ಟರು, ಕಪ್ಪೇನೋ ಕೊಟ್ಟರು. ಅದೇ ನನಗೆ ದೊಡ್ಡ ಖುಷಿ ಫ್ರೆಂಡ್ಸ್. ಅದನ್ನೆಲ್ಲ ತಂದು ಮನೇಲೆಲ್ಲ ತೋರಿಸಿ ಖೋ ಆಡೋಕ್ಕೆ ನಮಗೆ ಹಳೆಕೋಟೆ ಕರ್ಕೊಂಡೋಗ್ತಾಯಿದ್ರು. ಅಲ್ಲೂ ನನಗೆ ಒಂದು ಇದು ಸ್ಟೀಲ್ ಕಪ್ಪು ಫ್ರೆಂಡ್ಸ್. ಕಪ್ ಅಂದರೆ ಅವಾರ್ಡ್ ಕಪ್ ಅಂತ ತಿಳ್ಕೊಬೇಡಿ, ಈ ಸ್ಟೀಲ್ ಕಪ್ಪು ನೀರು ಕುಡಿತೀವಲ್ಲ ಆಗ ಅಂದರೆ ಅದೇ ನಮಗೆ ದೊಡ್ಡ ಗಿಫ್ಟು. ಆಮೇಲೆ ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ಇನ್ನು ದಿನಾಚರಣೆಯಲ್ಲಿ ಫ್ರೆಂಡ್ಸ್ ಈ ಥರ ಡ್ಯಾನ್ಸು ಇದೆಲ್ಲ ತುಂಬ. ಆಮೇಲೆ ನಮ್ಮೂರಲ್ಲಿ ಅಂಗಡಿ ಬೀದಿ ಮುಂದೆನೇ ಸ್ಕೂಲು. ನಮ್ಮಲ್ಲಿ ಸೋಮಣ್ಣ ಮಾಸ್ಟ್ರು ಅಂತ ಒಬ್ಬರಿದ್ರು, ಈಗ ಏಜ್ ಆಗೈತೆ. ಅವರು ನೋಡಿದ್ರೆ ಎಲ್ಲರೂ ಹೆದ್ರಿಕೊಳ್ಳೋರು. ಯಾಕೆಂದರೆ ಫ್ರೆಂಡ್ಸ್ ಅವರು ಸರಿಯಾಗಿ ಹೊಡಿತಾಯಿದ್ರು ಎಲ್ಲರಿಗೂ. ಇಂಗ್ಲೀಷು ಓದಲಿಲ್ಲ ಅಂದರೆ ಫ್ರೆಂಡ್ಸ್ ಒಂದೇ ಸಬ್ಜೆಕ್ಟು ನಮ್ಗೆ ಇಂಗ್ಲೀಷ್ ಇದ್ದಿದ್ದು. ನನಗೆ ಅದಕ್ಕೆ ಒಂಚೂರು ಇಂಗ್ಲೀಷು ಮಾತಾಡೋಕ್ಕೆ ಬರದೇ ಹೋದ್ರೂ ಚೆನ್ನಾಗಿ ಓದೋದು ಕಲ್ತ್ಕೊಬಿಟ್ಟಿದೆ. ಅವರು ಎಲ್ಲರನ್ನೂ ಹೊಡಿಯೋದು ನೋಡಿ ಫ್ರೆಂಡ್ಸ್ ನಮಗೆ ಹೊಡಿತಿರಲಿಲ್ಲ, ಯಾಕಂದರೆ ನಮ್ಮ ಅಮ್ಮ ಅಲ್ಲೇ ಟೀಚರ್ ಆಗಿದ್ರಲ್ಲ, ಅಷ್ಟು ನಮಗೆ ಹೊಡಿಯೋದು ಕಮ್ಮಿ. ಆಮೇಲೆ ಫ್ರೆಂಡ್ಸ್ ನಮಗೆಲ್ಲ ಬಿಂದಿಗೆ ಅಂತ ಕರೆದಿದ್ರು. ನಮ್ಮ ತಂದೆ ಬಿಂದಿಗೆ ಕರ್ಗ ಬಿಡ್ತಾಯಿದ್ರು. ಅದು ನನಗೆ ಇನ್ನೂ ನೆನಪೈತೆ ಆ ಮಾಸ್ಟ್ರು ಜಾಸ್ತಿ. ಆಮೇಲೆ ನಮ್ಮ ಅಣ್ಣ, ಆಮೇಲೆ ಫ್ರೆಂಡ್ಸ್ ನಮಗೆ ಊರಲ್ಲಿ ಇದು ಸ್ಕೂಲಲ್ಲಿ ಉಂಡೆ ಕೊಡೋರು, ವಿನ್ನಿಂಗ್ ಫುಡ್ ಅಂತ. ಅದರ ಹೆಸರು ವಿನ್ನಿಂಗ್ ಫುಡ್ ಅಂತ. ಎಷ್ಟು ಚೆನ್ನಾಗಿರೋದು ಫ್ರೆಂಡ್ಸ್. ಈಗ ಆ ಉಂಡೆ ಬರೋದಿಲ್ಲ ಬಿಡಿ. ಕರೆಕ್ಟಾಗಿ 5 ಗಂಟೆ 4 ಗಂಟೆ ಆದರೆ ನಮ್ಮಮ್ಮ ಟೀಚರ್ ಆದಾಗಲೂ ಅವ್ರಿಗೆ ಕೊಡ್ತಾಯಿದ್ರು. ಇಷ್ಟಪ್ಪ ಉಂಡೆ ಕೊಡೋರು. ನಾನೇನು ಮಾಡೋದು ಫ್ರೆಂಡ್ಸ್, ಅರ್ಧ ತಿನ್ನೋದು ಅರ್ಧ ಇಟ್ಕೊಳ್ಳೋದು. ಆಮೇಲೆ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ರಲ್ಲ, ಅವರೇ ಉಂಡೆ ಕೊಡೋಕ್ಕೆ ಬರ್ತಾಯಿದ್ರು. ನಾನು ಕೇಳ್ತಾಯಿದ್ದೆ ಅವ್ರನ್ನ, ನನಗೆ ಇನ್ನೊಂದು ಉಂಡೆ ಕೊಡೋ ಅಂತ. ಅವ್ನು ಕೊಡಲಿ, ನಾನೆಲ್ಲ ಕೊಟ್ಟಿಲ್ಲ ಅಂದ್ರೆ ನಮ್ಮ ಅಣ್ಣಂಗೆ ಹೇಳ್ತೀನಿ ನೋಡು ಅಂತ ಎದುರಿಸ್ತಾ ಇದ್ದೆ ಫ್ರೆಂಡ್ಸ್. ಆಗ ನಾನು ಎಷ್ಟು ಟೇಸ್ಟ್ ಇರೋದು ಅಂದರೆ, ಒಂದು ಉಂಡೆ ನಾನು ತಿನ್ಕೋತಾ ಇದ್ದೆ ಫ್ರೆಂಡ್ಸ್, ಇನ್ನೊಂದು ಉಂಡೆನ ಮನೆಗೆ ತಂದು ನಮ್ಮ ಅಜ್ಜಿ ಯಾವಾಗಲೂ ಬಾಗಿಲಲ್ಲಿ ಕೂತಿರೋದು, ಅದಕ್ಕೆ ನಮ್ಮ ಅಜ್ಜಿಗೆ ಸ್ವಲ್ಪ ಕೊಡ್ತಾಯಿದ್ದೆ. ಯಾರು ಸಿಕ್ಕಿದ್ರೆ ಸ್ವಲ್ಪ ಕೊಡ್ತಾಯಿದ್ದೆ. ಆವಾಗಿಂದ ಅಷ್ಟೇ ಫ್ರೆಂಡ್ಸ್, ನಾನು ಏನೇ ತಿಂದರೂ ಒಬ್ರಿಗೆ ಕೊಡ್ತಾ ಇರ್ತೀನಿ. ಕೊಟ್ಟೆ ತಿನ್ನೋದು ನನಗೆ ಆವಾಗ ಬಂದಿರೋ ಈ ಗುಣ. ಅದೊಂದು ತಲೆ ಹಂಗೆಲ್ಲ ಆಯಿತು ಫ್ರೆಂಡ್ಸ್. ಇನ್ನೆಲ್ಲ ಆಗಿ ಅದು 3 ದಿವಸಕ್ಕೆ ಹಳೆಕೋಟೆಯಲ್ಲಿ ನಮಗೆ ರಸಪ್ರಶ್ನೆ ಕೇಳ್ತಾರೆ. ಯಾರು ಈ ರಾಜಧಾನಿ ಯಾವುದು. ಆದರೆ ಆವಾಗ 50% ನಾನು ಕಲ್ತಿದ್ದು. ನಮ್ಮ ಸ್ಕೂಲಲ್ಲಿ ನನ್ನ ಮತ್ತು ಕಂಡಕ್ಟ್ರ್ ಮಗಳು ಜ್ಯೋತಿನ 3 ದಿನ ಹಳೆಕೋಟೆಗೆ ಹೋಗಬೇಕು ಅಂತ ಆರಿಸಿದ್ರು. ನಮ್ಮಮ್ಮ ಅವರು ಬೇಡ, ಅವಳು ಈಗ ಬಿದ್ದು ಬಂದವಳೆ, ಹುಷಾರಿಲ್ಲ. ಆದರೆ ನಾನು ಬಿಡೋಂಗಿಲ್ಲ, ಯಾಕಂದ್ರೆ ಸಿಕ್ಕಿದ್ದೇ ಚಾನ್ಸು. ಆಮೇಲೆ ನಾನು ಹೋಯ್ತೀನಿ. ಆಮೇಲೆ ಫ್ರೆಂಡ್ಸ್ ಅವರೇ ಕರ್ಕೊಂಡು ಹೋಗೋರು, ನಮ್ಮನ್ನ ಸ್ಕೂಲಿಂದ ಅವರೇ ಕರ್ಕೊಂಡು ಬರೋರು. ಒಳ್ಳೆ ಊಟ ಕೊಡೋರು ಫ್ರೆಂಡ್ಸ್. ನವೋದಯ ಸ್ಕೂಲ್ ಅಂತ ಐತೆ ಹಳೆಕೋಟೆ ಹತ್ರ. ನಮ್ಮೂರ ಕಡೆ ಯಾರು ಈ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಬೆಳಗ್ಗೆ 10 ಗಂಟೆ ಕರ್ಕೊಂಡು ಹೋಗೋರು, ಸಾಯಂಕಾಲ 4-5 ಗಂಟೆಗೆ ಕರ್ಕೊಂಡು ಬರ್ತಾಯಿದ್ರು. 1 ದಿವಸ ಆಯಿತು, 2 ದಿವಸ ಆಯಿತು ಫ್ರೆಂಡ್ಸ್. 3ನೇ ದಿನಕ್ಕೆ ಹೋಗಬೇಕು. ನನಗೆ ತಲೆನೋವು ಜಾಸ್ತಿ ಬರ್ತಲ್ಲ, ನಾನು ಹೋಗಲೇ ಇಲ್ಲ. ಆಮೇಲೆ ಇಷ್ಟಿಷ್ಟುದ್ದ ಸ್ಟೀಲ್ ಕಪ್ ಕೊಟ್ಟು ಕಳಿಸಿದ್ರು, 2, ಅವಳಿಗೊಂದು ನನಗೊಂದು. ರಸಪ್ರಶ್ನೆ ಹೇಳಿದ್ಕೆ ನಾನು ಆನ್ಸರ್ ಎಲ್ಲ ಹೇಳಿದ್ದೆ, ಕೊನೆ ದಿವಸ ಅಷ್ಟೇ ಹೋಗಿದ್ದಿಲ್ಲ. ನಿಜವಾಗ್ಲೂ ಫ್ರೆಂಡ್ಸ್, ಆಗಸ್ಟ್ 15 ಬಂದರೆ ನನಗಿದು 2 ನೆನಪಾಗುತ್ತೆ. ಹಾಡು ಹೇಳೋದು, ನಾನು ಅಲ್ಲಿ ಎದ್ದು ಬಂದಿದ್ದು ಯೂನಿಫಾರ್ಮ್ ಹೊಲ್ಸಕ್ಕೆ ಹೋಗಿ. ಆಗಸ್ಟ್ 15ಗೆ ಹೊಸ ಯೂನಿಫಾರ್ಮ್ ಬೇಕು ಅಂತ ಹಠ ಮಾಡಿದ್ದೆ. ನಿಜವಾಗ್ಲೂ ಫ್ರೆಂಡ್ಸ್ ನೋಡಿ, ನಮ್ಮ ಈ ಆಗಸ್ಟ್ 15 ನಮ್ಮ ಲೈಫ್ ಸ್ಟೋರಿ ಎಷ್ಟು ಚೆನ್ನಾಗೈತೆ ಕೇಳೋಕ್ಕೆ ಫ್ರೆಂಡ್ಸ್. ನೀವು ಅಷ್ಟೇ ಹಂಚ್ಕೊಳ್ಳಿ. ಯಾಕೆ ಗೊತ್ತಾ, ನಮ್ಮ ವಿಷಯನ ನಾವು ಹಂಚ್ಕೊಳ್ಳೋಕ್ಕೆ ಯಾರ್ದು ಭಯ ಬೀಳೋ ಆಗಿಲ್ಲ. ಅವರೇನಂತಾರೋ ಇವ್ರೇನು ಫ್ರೆಂಡ್ಸ್, ಸ್ವಲ್ಪ ಜನ ಎಲ್ಲನೂ ಮುಚ್ಚಿಡ್ಬೋದೇನೋ. ಎಲ್ಲರ ಜೀವನದಲ್ಲೂ ಯಾಕೆ ಹೇಳಿ, ನಾವು ಊಟ ಮಾಡೋದು, ತಿನ್ನೋದು, ಊಟ ಕುಡಿಯೋದು, ನೀರು ಎಲ್ಲ ಹಂಗೆ. ಎಲ್ಲರ ಜೀವನದಲ್ಲೂ ಒಂದು ಲವ್ ಸ್ಟೋರಿ ಆಗಿರ್ಬೋದು, ಇಲ್ಲ ಒಂದು ಜಗಳ ಆಗಿರ್ಬೋದು, ಇಲ್ಲ ಒಂದು ಕಷ್ಟ ಆಗಿರ್ಬೋದು, ಇಲ್ಲ ಒಂದು ನೋವು ಆಗಿರ್ಬೋದು, ಎಲ್ಲನೂ ನಾವು ಅನುಭವಿಸಿನೇ ಮೇಲೆ ಬಂದಿರ್ತೀವಿ. ಅಯ್ಯೋ ಇದು ಹೆಂಗೆ ಹೇಳ್ಕೊಳ್ಳೋದಪ್ಪ, ಅದೆಂಗೆ ಹೇಳ್ಕೋಬೇಕಪ್ಪ ಅಂತ ನೀವು ಗಾಬರಿನೇ ಮಾಡ್ಕೊಬೇಡಿ. ಯಾಕೆ ಗೊತ್ತಾ, ಎಲ್ಲರ ಲೈಫಲ್ಲೂ ಏನಾದರೂ ಒಂದು ನಡೆದೇ ಇರುತ್ತೆ, ತಿಳ್ಕೊಳ್ಳಿ. ಹಂಗಾಗಿ ಫ್ರೆಂಡ್ಸ್, ನನಗೆ ಆಗಸ್ಟ್ 15ನಲ್ಲಿ ಇಷ್ಟು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆದಿದೆ ದಯವಿಟ್ಟು ನನಗೆ ಹೇಳಿ ಫ್ರೆಂಡ್ಸ್. ನನಗೂ ಖುಷಿ ಆಗುತ್ತೆ ಕೇಳೋಕ್ಕೆ. ನನ್ನ ಸ್ಟೋರಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.